2021ರಲ್ಲಿ ಅನಗತ್ಯವಾಗಿ ಯಡಿಯೂರಪ್ಪನವ್ರದಾಗ ಇದೇ ರೀತಿ ಮುಖ್ಯಮಂತ್ರಿಗಳಾಗಿದ್ದಾಗ ಎರಡನೇ ಬಾರಿಗೆ ಎಷ್ಟು ಕಿರುಕುಳ ಕೊಟ್ಟರು. ಈಗಿರ್ತಕ್ಕಂಥ ಕೆಲವರು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಾದಮೇಲೆ 2013ರಲ್ಲಿ ಕೇವಲ 46 ಸ್ಥಾನ ಗೆದ್ವಿ, ಮತ್ತೆ 66 ಸ್ಥಾನಕ್ಕೆ ಬಂದ್ವಿ. ಇದಕ್ಕೆ ಕಾರಣ ಕೆಲವರು ಕುತಂತ್ರದಿಂದ ಈ ರೀತಿ ಭಾರತೀಯ ಜನತಾ ಪಾರ್ಟಿಗನ್ನೇ ಆಯಿತು. ರಾಜ್ಯದಲ್ಲಿ ಕಾರ್ಯಕರ್ತರು ಮುಖಂಡರಿಗೆ ನೋವಾಗಿದೆ, ಈ ರಾಜ್ಯದ ಮತದಾರರಿಗೆ ನೋವಾಗಿದೆ. ಕಾಂಗ್ರೆಸ್ ಇವತ್ತು ಎಷ್ಟು ಆದಿಲ್ ಬೀದಿಲ್ ಕಚ್ಚಾಡ್ತಾ ಇದ್ದಾರೆ, ಅಧಿಕಾರಕ್ಕೋಸ್ಕರ ಎಷ್ಟು ಕಚ್ಚಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಾಯಿತು. ನಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಏನು ಯಡಿಯೂರಪ್ಪನವ್ರ ವಿರುದ್ಧ, ವಿಜಯೇಂದ್ರ ವಿರುದ್ಧ, BJP ವಿರುದ್ಧ ನಮ್ಮ ಹೋರಾಟನ ಜನ ಮಾತಾಡ್ತಾ ಇದ್ದಾರೆ. ನಮ್ಗೆ ಎಲ್ಲರೂ ಕುಳಿತಲ್ಲಿ ನಿಂತಲ್ಲಿ ಯಾವ ಕಾರಣಕ್ಕೋಸ್ಕರ ನಾವು BJP ಓಟ್ ಹಾಕಬೇಕು, ಅಧಿಕಾರಕ್ಕೆ ಬಂದಲ್ಲ ಈ ರೀತಿ ಯಡಿಯೂರಪ್ಪಗೆ ಅಪಮಾನ ಮಾಡ್ತಾರೆ, ನೀವು ನೋಡಿ ಸುಮ್ಮನೆ ಇದ್ದೀರಿ ಅಂತ ಹೇಳಿದ ಮೇಲೆ ಅನಿವಾರ್ಯವಾಗಿ ತುರ್ತಾಗಿ ಬೆಳಗ್ಗೆ 10 ನಾವು ಸೇರ್ಬೇಕಂತ ನಿರ್ಣಯ ಮಾಡಿ ಯಾರು ತುರ್ತಾಗಿ ಇಲ್ಲಿದ್ದರೆ 5 ಜನ ಸೇರಿದ್ದೀವಿ. ಮುಂದಿನ ವಾರ ಮತ್ತೆ ನಾವೆಲ್ಲರ ಜೊತೆ ಚರ್ಚೆ ಮಾಡಿ ಸೇರ್ತೀವಿ. ಸನ್ಮಾನ್ಯ ವಿಜಯೇಂದ್ರವ್ರನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದು ನಾವ್ಯಾರೂ ಅಲ್ಲ, ಕರ್ನಾಟಕದವರಲ್ಲ, ಸಂಘ ಪರಿವಾರದ ಸಲಹೆಯನ್ನು ಪಡೆದು ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಈ ರಾಜ್ಯದ ಪ್ರಜ್ಞಾವಂತ ಮತದಾರರ ಜನರ ಭಾವನೆಗಳನ್ನು, ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನು ಏನು ಚರ್ಚೆ ಮಾಡಿ ಈ ರಾಜ್ಯಕ್ಕೆ ಯಡಿಯೂರಪ್ಪ ಒಬ್ಬ ಸಂಘರ್ಷ ನಾಯಕ ಪಕ್ಷವನ್ನು ಕಟ್ಟಿದ್ರು. ಅದೇ ರೀತಿ ಒಬ್ಬ ಯುವಕ ವಿಜಯೇಂದ್ರ ಅವರಿಗೆ ಸಾಮರ್ಥ್ಯ ಇದೆ ಅಂತೇಳಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ್ರು ರಾಷ್ಟ್ರೀಯ ನಾಯಕರು. ಇವರು ವಿಜಯೇಂದ್ರ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತು ರಾಷ್ಟ್ರೀಯ ನಾಯಕರು ಮಾಡಿದಂಥ ರಾಜ್ಯದ ಅಧ್ಯಕ್ಷನ ಇವ್ರು ಪ್ರಶ್ನೆ ಮಾಡ್ತಾರೆ, ರಾಷ್ಟ್ರೀಯ ನಾಯಕರು ಪ್ರಶ್ನೆ ಮಾಡ್ತಾರಂದರೆ ವಿಜಯೇಂದ್ರಿಗೆ ಅಪಮಾನ ಅಲ್ಲ. ಇವರು ಮಾತಾಡ್ತಕ್ಕ ದಾರಿಲಿ ಬೀದಿಲಿ ಮಾತಾಡೋದು ನರೇಂದ್ರ ಮೋದಿಜಿಯವರಿಗೆ, ಪಕ್ಷಕ್ಕೆ, JP ನಡ್ಡಾರವರಿಗೆ, ಅಮಿತ್ ಶಾ ಅವರಿಗೆ, ಸಂತೋಷ್ ಅವರಿಗೆ ವಿಜಯೇಂದ್ರ ಒಬ್ಬ ಅಧ್ಯಕ್ಷ ಮಾಡಿದ್ದು ನಾವ್ಯಾರು ಅಲ್ಲ, ಯಡಿಯೂರಪ್ಪ ಅಲ್ಲ. ಯಡಿಯೂರಪ್ಪನ ಮಗ ನನ್ನ ಮಗನ ಅಧ್ಯಕ್ಷನ ಮಾಡಿ ಅಂತ ಹೇಳಲಿಲ್ಲ. ಆದರೆ ರಾಷ್ಟ್ರೀಯ ನಾಯಕರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಒಬ್ಬ ಯುವಕ ಕಟ್ಟಿ ಬೆಳೆಸ್ತಾರೆ, ಸಾಮರ್ಥ್ಯ ಇದೆ, ಮತ್ತೊಮ್ಮೆ ಅಧಿಕಾರಕ್ಕೆ ಬರಬೇಕು, ಅದಕ್ಕೋಸ್ಕರ ವಿಜಯೇಂದ್ರ ಅಧ್ಯಕ್ಷನ ಮಾಡಿದ್ದು. ದಿನನಿತ್ಯ ಅನಗತ್ಯವಾಗಿ ಕಳೆದ 1 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. 1 ವರ್ಷದಿಂದ ಅಧಿವೇಶನದ ಒಳಗೆ ಹೊರಗೆ ಇವ್ರು ಯಾರು ಮಹಾನ್ ನಾಯಕರದಾರಲ್ಲ, ಯಡಿಯೂರಪ್ಪನವ್ರ ಬಗ್ಗೆ ಅಪಮಾನ ಮಾಡಿದ್ದಕ್ಕೆ ಜನ 66 ಸ್ಥಾನ ಬಂದು ನಿಲ್ತು. ಅಧಿವೇಶನದ ಒಳಗೆ ಅವರ ಅಪ್ಪ ಮಗ ಏನು ಇನ್ನು ಆಟ ಆಡ್ತೀರಾ? ನಮಗೂ ತಾಳ್ಮೆ ಇದೆ, ನಮ್ಮನ್ನು ತಾಳ್ಮೆ ಇದೆ. ಈ ರೀತಿ ಯಡಿಯೂರಪ್ಪನವ್ರ ಬಗ್ಗೆ, ಪಕ್ಷದ ಬಗ್ಗೆ ಯಡಿಯೂರಪ್ಪನ ಟೀಕೆ ಮಾಡೋದು ಒಂದೇ, BJP ಟೀಕೆ ಮಾಡೋದು ಒಂದೇ, ವಿಜಯೇಂದ್ರ ಟೀಕೆ ಮಾಡೋದು ಒಂದೇ, BJP ಟೀಕೆ ಮಾಡೋದು ಒಂದೇ, ಯಡಿಯೂರಪ್ಪ ವಿಜಯೇಂದ್ರ ಟೀಕೆ ಮಾಡೋದು ಒಂದೇ, ರಾಷ್ಟ್ರೀಯ ಟೀಕೆ ಮಾಡೋದು ಒಂದೇ, ವಿಜಯೇಂದ್ರ ಟೀಕೆ ಮಾಡೋದು ಒಂದೇ, BJP ಟೀಕೆ ಮಾಡೋದು ಹಂಗೆ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅನಗತ್ಯವಾಗಿ ಟೀಕೆ ಮಾಡ್ತಾರಲ್ಲ, ನಿಮ್ಮ ಉದ್ದೇಶ ಏನು? ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧನ, BJP ವಿರುದ್ಧನ? ಇವತ್ತು ರಾಜ್ಯದ ಕಾರ್ಯಕರ್ತರು ನಾವು ಮಾತಾಡಬಾರ್ದು ಮಾಧ್ಯಮದಲ್ಲಿ, ಆದರೆ ಅನಿವಾರ್ಯವಾಗಿ ರಾಜ್ಯದ ಕಾರ್ಯಕರ್ತರು ಮುಖಂಡರುಗಳಿಗೆ ಇವತ್ತು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನಾಗ್ತದೆ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಲ್ಲಿ ಇಷ್ಟು ಕಚ್ಚಾಡ್ತೀರಿ ಅಂತ ಕಾರ್ಯಕರ್ತರು ಮುಖಂಡರು ಕೇಳ್ತಾ ಇದ್ದಾರೆ. ರಾಜ್ಯದ ಜನ ಕಾಂಗ್ರೆಸ್ ಇವತ್ತು ಬಡದಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಿಮ್ಮ ಒಗ್ಗಟ್ಟಿಲ್ಲ ಅಂತ ಜನ ಮಾತಾಡ್ತಾರೆ. ಕಾಂಗ್ರೆಸ್ಸಿನ ಮುಖಂಡರು ಹೇಳ್ತಾ ಇದ್ದಾರೆ, ನಮ್ಮ ಪಕ್ಷ ಅಂತ ದಾರಿ ಬಂದೋಗಿದೆ, ಬೀದಿಲಿ ಬಂದೋಗಿದೆ, ಆದರೆ ನಿಮ್ಮ ಪಕ್ಷ ಭಾರತೀಯ ಜನತಾ ಪಾರ್ಟಿ ಶಿಸ್ತು. ಆದರೆ ಈ ರೀತಿ ಕಾಂಗ್ರೆಸ್ಸಿನ ಮಂತ್ರಿಗಳು, ಶಾಸಕರು ಪ್ರಶ್ನೆ ಮಾಡ್ತಾರೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಇವತ್ತು ವಿಜಯೇಂದ್ರ ಯಡಿಯೂರಪ್ಪನ ಟೀಕೆ ಮಾಡೋದು ಒಂದೇ, ರಾಷ್ಟ್ರೀಯ ನಾಯಕರು ಟೀಕೆ ಯಾಕಂದ್ರೆ ರಾಷ್ಟ್ರೀಯ ನಾಯಕರು ಮಾಡಿದ್ದು ವಿಜಯೇಂದ್ರನ, ಯಡಿಯೂರಪ್ಪ BJP ಟೀಕೆ ಮಾಡಿದಂಗೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಡಿಯೂರಪ್ಪನವ್ರ ಹೋರಾಟ ಪಾದಯಾತ್ರೆ ಪ್ರಾರಂಭ ಮಾಡಿದಾಗ ನೀವಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ, ನೀವು ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು. ಏನು ಮೊನ್ನೆ ಯಡಿಯೂರಪ್ಪನ ವಯಸ್ಸಾಗಿದ್ದು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ವಯಸ್ಸಾಗಿದೆ ಅಂತೇಳಿ ನಮ್ಮ ಮನೇಲಿ ತಕ್ಕ ಜಾನುವಾರುಗಳನ್ನ ಕಟಗುರಿ ಕೊಡ್ತೀವ ಅಥವಾ ನಮ್ಮ ಹಿರಿಯರನ್ನ ಸ್ಮಶಾನಕ್ಕೆ ಕಳಿಸ್ಕೊಡ್ತೀವ? ಯಡಿಯೂರಪ್ಪನವ್ರಿಗೆ ವಯಸ್ಸಾಗಿರ್ಬೋದು, ಆದರೆ ಅವರ ಮನಸ್ಸಿಗೆ ವಯಸ್ಸಾಗಿಲ್ಲ. ಯಡಿಯೂರಪ್ಪನವ್ರ ಪಕ್ಷವನ್ನು ಕಟ್ತೀವಿ, ಹೋರಾಟ ಮಾಡ್ತೀವಿ ಅಂತ ಹೇಳಿದರೆ ಪಕ್ಷಕ್ಕೆ ನೀವು ಪುತ್ರ ಪ್ರೇಮನ ಅಂತ ಕ್ವಶನ್ ಮಾಡ್ತೀರಿ ಯಡಿಯೂರಪ್ಪನವರು.